ಬ್ರಹ್ಮಾವರಕ್ಕೆ ತಿಮಾರೋಡಿ ಪೊಲೀಸ್ ಎಸ್ಕಾರ್ಟ್ನಲ್ಲಿ ತೆರಳುತ್ತಿರುವಂತಹ ತಿಮಾರೋಡಿ ಟೀಮ್ ಫಿಲಂ ಸ್ಟೈಲ್ ಮಾದರಿಯಲ್ಲಿ ತಿಮಾರೋಡಿಗೆ ಎಸ್ಕಾರ್ಟ್ ಬೇರೆ. ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮಾವರಕ್ಕೆ ತಿಮಾರೋಡಿ ಪೊಲೀಸ್ ಎಸ್ಕಾರ್ಟ್ನಲ್ಲಿ ತೆರಳುತ್ತಿರುವಂತಹ ತಿಮಾರೋಡಿ ಟೀಮ್ ಫಿಲಂ ಸ್ಟೈಲ್ ಮಾದರಿಯಲ್ಲಿ ತಿಮಾರೋಡಿಗೆ ಎಸ್ಕಾರ್ಟ್ ಬೇರೆ. ತಿಮಾರೋಡಿ ಕಾರ್ನ ಹಿಂದೆ ಪೊಲೀಸ್ ಜೀಪ್ಗಳ ದಂಡು. BL ಸಂತೋಷ್ ನಿಂದನೆ ಕೇಸ್ನಲ್ಲಿ ತಿಮಾರೋಡಿ ವಶಕ್ಕೆ. ವಿಚಾರಣೆಯ ಬಳಿಕ ತಿಮಾರೋಡಿ ಅರೆಸ್ಟ್ ಮಾಡುವ ಸಾಧ್ಯತೆ. ಬ್ರಹ್ಮಾವರ ಪೊಲೀಸ್ ಠಾಣೆಯತ್ತ ಇಡೀ ರಾಜ್ಯದ ಚಿತ್ತ. ಧರ್ಮಸ್ಥಳ ಹೇಣಾ ಕೇಸ್ನಲ್ಲಿ ದೂರುದಾರನ ಪರ ನಿಂತಿರುವಂತಹ ತಿಮಾರೋಡಿ. ವೀಕ್ಷಕರೇ, ತಿಮಾರೋಡಿ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೇವೆ. ತಿಮಾರೋಡಿ ಅವರ ಈ ಒಂದು ವಶಕ್ಕೆ ಪಡೆದುಕೊಳ್ಳುವಂತಹ ಸಮಯದಲ್ಲಿ ತಿಮಾರೋಡಿಯ ಶಿಷ್ಯಂದಿರು, ತಿಮಾರೋಡಿಯ ಬೆಂಬಲಿಗರು, ತಿಮಾರೋಡಿಯ ಅಭಿಮಾನಿಗಳು ಕೊಟ್ಟಿರುವಂತಹ ಉಪದ್ರ ಒಂದೆರಡಲ್ಲ. ಯಾವ ಕೇಸಿನ ವಿಚಾರವಾಗಿ ತಿಮಾರೋಡಿಯನ್ನು ಅರೆಸ್ಟ್ ಮಾಡಲಾಗಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಫ್ರೀಡಂ ಟಿವಿ ಹೇಳಿತ್ತು. BL ಸಂತೋಷ್ ನಿಂದನೆಯ ಕೇಸ್ನಲ್ಲಿ ತಿಮಾರೋಡಿ ಅವರನ್ನ ಅರೆಸ್ಟ್ ಅಂದರೆ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅರೆಸ್ಟ್ ಅಲ್ಲ, ವಶಕ್ಕೆ ಪಡೆದುಕೊಳ್ಳಲಾಗ್ತಾ ಇರುವಂಥದ್ದು. ಅವರೀಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ತಮ್ಮದೇ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಅವರ ಹಿಂದೆ ಒಂದಿಷ್ಟು ವಾಹನಗಳು, ಪೊಲೀಸ್ ವಾಹನಗಳು, ಮುಂದೆ ಒಂದಿಷ್ಟು ಪೊಲೀಸ್ ವಾಹನಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮಾವರಕ್ಕೆ ಹೋಗಿ ತಲುಪ್ತಾ ಇದ್ದಾರೆ. ತಿಮಾರೋಡಿ ಅವರು ಕ್ಯಾಮ್ರಾವನ್ನು ನೋಡಿಕೊಂಡು ಹಾಗೂ ಮೀಡಿಯಾಗಳನ್ನು ನೋಡಿಕೊಂಡು ಒಂದಿಷ್ಟು ಮಾತುಗಳನ್ನ ಆಡ್ತಾರೆ. ಏನು ಅಂತಂದ್ರೆ, ನನ್ನ ಕೊಲೆಗೆ ಸಂಚನ್ನ ಮಾಡಲಾಗಿದೆ. SIT ತನಿಖಾ ತಂಡ ಏನಿದೆ ಅಲ್ಲ, ಆ ಒಂದು ತನಿಖಾ ತಂಡದ ತನಿಖೆಯನ್ನು ನಿಲ್ಲಿಸಲಿಕ್ಕೆ ಮಾಡಲಾಗ್ತಾ ಇರುವಂಥದ್ದು ಅಂತ ಏನ್ ಹೇಳಿದ್ರು ನೋಡ್ಕೊಂಡ್ಬಂದ್ಬಿಡಿ. ರಾಜ್ಯ ಸರ್ಕಾರವೇ ಕಾರಣ ಆಗ್ತದೆ. ನನ್ನ ಜೀವಕ್ಕೆ ಏನಾದ್ರೂ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ. ರಾಜ್ಯ ಸರ್ಕಾರ ಕಾರಣ ಆಗ್ತದೆ. ಇಡೀ ಬಿಜೆಪಿಯವರು ಕಾರಣ ಆಗ್ತಾರೆ. ನನ್ನ ಜೀವಕ್ಕೇನಾದ್ರೂ ಆದ್ರೆ ರಾಜ್ಯ ಸರ್ಕಾರ ಹೊಣೆಯಾಗುತ್ತೆ. SIT ತನಿಖಾ ತಂಡದ ತನಿಖೆಯನ್ನ ಸ್ಟಾಪ್ ಮಾಡಲಿಕ್ಕೆ ಮಾಡ್ತಾ ಇರುವಂತಹ ರಣತಂತ್ರ. ನನ್ನ ಕೊಲೆ ಮಾಡುವಂತಹ ಹುನ್ನಾರ ನಡೆದಿದೆ ಅಂತ ಅನಿಸ್ತಿದೆ ನನಗೆ ಅಂತ ಹೇಳಿ ತಿಮಾರೋಡಿ ಅವರು ಆಕ್ರೋಶದಿಂದ ಮಾತನಾಡ್ತಾ ಇರುವಂತಹ ಮಾತು. ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಅವರು ಮನೆಯಿಂದಲೇ ಹೊರಗೆ ಬಂದಿರಲಿಲ್ಲ. ಅವರ ಭಂಟರು, ಶಿಷ್ಯಂದಿರು, ಅವರ ಅಭಿಮಾನಿ ಬಳಗದವರು ಸಾಕಷ್ಟು ಜನ ಉಪದ್ರವನ್ನ ಕೊಟ್ಟಿದ್ದಾರೆ. ಒಬ್ಬ ಮನುಷ್ಯನನ್ನ ವಶಕ್ಕೆ ಪಡೆದುಕೊಳ್ಳಲಿಕ್ಕೆ ಹೋಗಬೇಕಾಗಿರುವಂತಹ ಪೊಲೀಸರ ಸಂಖ್ಯೆ ಎಷ್ಟು? ಒಂದು 20-30 ಅನ್ಕೊಳ್ಳೋಣ, ಜಸ್ಟ್ ಅಷ್ಟೇ ಅನ್ಕೊಳ್ಳೋಣ. ದೊಡ್ಡ ಇಲ್ಲಿ 100 ಪೊಲೀಸರು ಬಂದಿದ್ರು, 10 ಪೊಲೀಸ್ ಜೀಪ್ಗಳು ಬಂದಿತ್ತು. ಆ ರೀತಿಯಾಗಿ ಫಿಲ್ಮಿಯ ಸ್ಟೈಲ್ನಲ್ಲಿ ಯಾವುದೋ ಒಂದು ಸಿನಿಮಾದಲ್ಲಿ ನೋಡ್ತೀರಾ ನೀವು, ಹೀರೋನ ಸೆರೆ ಹಿಡಿಬೇಕು ಅಂತಂದ್ರೆ ಎಸ್ಕಾರ್ಟ್ ತರ ಟೊಯ್ ಅನ್ಕೊಂಡು ಬರ್ತಾರೆ. ಮುಂದೆ 3-4, ಹಿಂದೆ ಒಂದು 5-6 ಜೀಪ್ಗಳು. ಹಾಗೆ ತಿಮಾರೋಡಿ ಅವರನ್ನ ಕರೆದುಕೊಂಡು ಹೋಗೋಕೆ ಬಂದಿರುವಂತಹ ಜೀಪ್ಗಳ ಸಂಖ್ಯೆ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.